Dear students, in the previous class we have seen the standard identities in the topic algebraic expressions and identities. So students, can you recall the standard identities which you have learned or which you have got by multiplying the binomials? ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಈ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅನ್ನುವಂತಹ ಪಾಠದಲ್ಲಿ ಪಾಠದಲ್ಲಿ ನಾವು ಕೆಲವೊಂದು ನಿತ್ಯ ಸಮೀಕರಣಗಳನ್ನು ಸಾಧನೆ ಮಾಡಿದ್ವಿ. ಅವುಗಳನ್ನ ಹೇಗೆ ಪಡ್ಕೊಳ್ಬಹುದು ಅನ್ನೋದನ್ನ, ಅಂದರೆ ಎರಡು ದ್ವಿಪದೋಕ್ತಿಗಳನ್ನು ಉಪಯೋಗಿಸಿ ಆ ನಿತ್ಯ ಸಮೀಕರಣಗಳನ್ನ ಪಡ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ಅವು ಯಾವ್ಯಾವು ಅಂತ ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳ್ತೀರಾ? ಮೊದಲನೇ ನಿತ್ಯ ಸಮೀಕರಣ ಯಾವುದು? ಸೊ ವಿಚ್ ಈಸ್ ದ ಸ್ಟ್ಯಾಂಡರ್ಡ್ ಐಡೆಂಟಿಟಿ? ಫಸ್ಟ್ ಸ್ಟ್ಯಾಂಡರ್ಡ್ ಐಡೆಂಟಿಟಿ, ಎಸ್ ಇಟ್ ಈಸ್ ಫಸ್ಟ್ ಒನ್ ಈಸ್ a plus b whole square. A plus b whole square equals a square plus 2ab plus b square. ಅಲ್ವಾ ವಿದ್ಯಾರ್ಥಿಗಳೇ? ಸೊ ಮೊದಲನೇ ನಿತ್ಯ ಸಮೀಕರಣ ಏನು? a plus b whole square equals a square plus b square plus 2ab, ಅಥವಾ a square plus 2ab plus b square. So now students, come on, tell me the second standard identity. Which is the second standard identity? Yes, it is a minus b whole square. Good. So we will write second standard identity is a minus b whole square equals a square minus 2ab plus b square. So ಎರಡನೇ ನಿತ್ಯ ಸಮೀಕರಣ ಏನು? a minus b whole square equals a square minus 2ab plus b square. ಸೊ ಹಾಗಾದ್ರೆ ಈಗ ಮೂರನೇದು ಯಾವುದು ಅಂತ ಗೊತ್ತಾಗಿದೆ ಅಲ್ವಾ ನಿಮಗೆ? ಗುಡ್. ಮೂರನೇದು ಯಾವುದು? ಮೂರನೇ ನಿತ್ಯ ಸಮೀಕರಣ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಈಕ್ವಲ್ಸ್ a ಸ್ಕ್ವಯರ್ ಮೈನಸ್ b ಸ್ಕ್ವಯರ್. ಸೊ ಥರ್ಡ್ ಐಡೆಂಟಿಟಿ ಈಸ್ a ಪ್ಲಸ್ ಬಿ ಇಂಟು a minus b equals a square minus b square. So can you tell me the last identity? ಕೊನೆಯ ನಿತ್ಯ ಸಮೀಕರಣ ಯಾವುದು ಅಂತ ಹೇಳ್ತಿರಲ್ವಾ? ಎಸ್, x plus a. Fourth identity is x plus a into x plus b equals x square plus x into a plus b plus ab. ನಾಲ್ಕನೇ ನಿತ್ಯ ಸಮೀಕರಣ x plus a into x plus b equals x square plus x into a plus b plus ab. ಸೊ ಈಗ ವಿದ್ಯಾರ್ಥಿಗಳು ಈ ನಾಲ್ಕು ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿಕೊಂಡು ಇವುಗಳನ್ನು ನಾವು ಸೂತ್ರಗಳು ಅಂತ ನಾವು ಕರೀತೇವೆ. ಈ ಸೂತ್ರಗಳನ್ನು ಉಪಯೋಗಿಸಿಕೊಂಡು ನಾವು ಈಗ ಲೆಕ್ಕಗಳನ್ನು ಬಿಡಿಸೋಣ. ಗುಣಾಕಾರ ಮಾಡ್ತಕ್ಕಂಥದ್ದು ಅದಕ್ಕಿಂತ ನಮಗೆ ಇಲ್ಲಿ ತುಂಬಾ ಸುಲಭ ಆಗ್ತದೆ. ಸೊ ಏನು ನಾವು ಏಕಪದವನ್ನ ದ್ವಿಪದದೊಂದಿಗೆ, ಏಕಪದವನ್ನ ತ್ರಿಪದದೊಂದಿಗೆ, ಹಾಗೇನೆ ದ್ವಿಪದೋಕ್ತಿಗಳನ್ನ, ಹೀಗೆ ನಾವು ತ್ರಿಪದೋಕ್ತಿಗಳನ್ನ ಗುಣಾಕಾರ ಮಾಡ್ತಾ ಇದ್ವಲ್ಲ, ಗುಣಾಕಾರ ಮಾಡೋದಕ್ಕೆ ಈ ನಿತ್ಯ ಸಮೀಕರಣಗಳನ್ನು ಬಳಸ್ಕೊಂಡ್ಬಿಟ್ರೆ ನಮಗೆ ಇನ್ನೂ ಸುಲಭವಾಗಿ ಲೆಕ್ಕಗಳನ್ನು ಬಿಡಿಸಬಹುದು. ಅಂದರೆ ಇಲ್ಲಿ ನಮ್ಮ ಪರಿಶ್ರಮ ಮತ್ತು ನಮ್ಮ ಸಮಯ ಉಳಿತಾಯ ಆಗ್ತದೆ. ಈ ನಿತ್ಯ ಸಮೀಕರಣಗಳನ್ನು ಅಥವಾ ಈ ಸೂತ್ರಗಳನ್ನು ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಯಾವ ಯಾವ ಲೆಕ್ಕಕ್ಕೆ ಯಾವ ಯಾವ ಸೂತ್ರವನ್ನು ಅನ್ವಯಿಸುತ್ತೆ
ಯಾವ ಯಾವ ಲೆಕ್ಕಕ್ಕೆ ಯಾವ ಯಾವ ಸೂತ್ರವನ್ನು ಅನ್ವಯಿಸಬೇಕು ಅನ್ನುವಂಥದ್ದನ್ನು ಸರಿಯಾಗಿ ಗುರುತಿಸ್ಕೊಂಡು ಆ ಸೂತ್ರವನ್ನು ಉಪಯೋಗಿಸಿದರೆ ನಮಗೆ ಸುಲಭವಾಗಿ ಅವುಗಳನ್ನು ಗುಣಾಕಾರ ಮಾಡ್ಬೋದು. ಸೊ ಹಾಗೆ ನಮಗೆ ಇದರಲ್ಲಿ ಸಮಯನೂ ಉಳಿತಾಯ ಆಗುತ್ತೆ, ಪರಿಶ್ರಮನೂ ಕಡಿಮೆ ಆಗುತ್ತೆ. ಸ್ಟೂಡೆಂಟ್ಸ್, ಸೊ ಬೈ ಯೂಸಿಂಗ್ these identities, so if you if you calculated the product of the given problem, so it will be very easy, because so we will save the time and energy if you use these identities. So the important thing you must be remember, we have to choose the suitable identity for the given problem. By observing the given problem, we have to choose the correct identity. So then if you simplify it, so we will get the exact answer. Okay students, we will see the problems now. Now students, we will simplify the problems of the exercise 6.5. Exercise 6.5. ಈಗ ಅಭ್ಯಾಸ 6.5ರಲ್ಲಿ ಇರ್ತಕ್ಕಂತಹ ಲೆಕ್ಕಗಳನ್ನು ನಾವು ಬಿಡಿಸೋಣ. ಸೊ ಇದರಲ್ಲಿ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಎಲ್ಲ ಒಂದೇ ರೀತಿಯಾಗಿರ್ತಕ್ಕಂಥ ಸೂತ್ರಗಳನ್ನು ಬಳಸ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ಒಂದು ಕಡೆ ಬರ್ಕೊಂಡಿದ್ದೀನಿ. ಆ ಕೊಟ್ಟಿರ್ತಕ್ಕಂಥ ಅಭ್ಯಾಸದಲ್ಲಿ ಇರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ಒಂದೇ ಸೂತ್ರದ ಅಡಿಯಲ್ಲಿ ಬರುವಂತೆ ಲೆಕ್ಕಗಳನ್ನು ನಾನು ಗುಂಪು ಮಾಡಿ ಬರ್ಕೊಂಡಿದ್ದೀನಿ. So I have grouped the problems which are present in the exercise 6.5 and grouped for the using of the same identity. For the using of the same identity, so which is very easy to use the formula, and also for the practice to use. So observe the students, observe the problem. So x plus 3 into x plus 3, first one is. Second problem is 2y plus 5 into 2y plus 5. So third one is x plus 2, x by 2 plus 3y by 4 into x by 2 plus 3y by 4. Fourth one is 71 square. Fifth one is 102 square. ವಿದ್ಯಾರ್ಥಿಗಳೇ, ಇರತಕ್ಕಂಥ ಎಲ್ಲ ಲೆಕ್ಕಗಳನ್ನು ಗಮನಿಸಿ. ಇವೆಲ್ಲವೂ ಕೂಡ ಒಂದೇ ರೀತಿಯ ಸಮೀಕರಣವನ್ನು ಬಳಸಬಹುದು, ಒಂದೇ ಸೂತ್ರವನ್ನು ಬಳಸಬಹುದು. ಯಾಕೆ ಇವನ್ನೆಲ್ಲ ಈ ರೀತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಸೊ ಅದೇ ಸೂತ್ರದ ಮೇಲ್ಗಡೆ ಇರತಕ್ಕಂಥ ಲೆಕ್ಕಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಸುಲಭ ಆಗ್ತದೆ. ಅದೇ ಸೂತ್ರವನ್ನು ಉಪಯೋಗಿಸಿ, ಅದೇ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ನಿಮಗೆ ಬಿಡಿಸಲಿಕ್ಕೆ ಕೂಡ ಪ್ರಾಕ್ಟೀಸ್ ಆಗುತ್ತೆ, ಅಭ್ಯಾಸ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಅಭ್ಯಾಸದಲ್ಲಿ ಬೇರೆ ಬೇರೆ ಕಡೆ ಇರ್ತಕ್ಕಂತಹ ಲೆಕ್ಕಗಳನ್ನು ಇಲ್ಲಿ ಗುಂಪು ಮಾಡಿ ಬರ್ಕೊಂಡಿದ್ದೀವಿ. ಸೊ ಅವುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3, 2y ಪ್ಲಸ್ 5 ಇಂಟು 2y ಪ್ಲಸ್ 5, ಎಕ್ಸ್ ಬೈ 2 ಪ್ಲಸ್ 3y ಬೈ 4 ಇಂಟು ಎಕ್ಸ್ ಬೈ 2 ಪ್ಲಸ್ 3y ಬೈ 4, 71 ಸ್ಕ್ವೇರ್ 102 ಸ್ಕ್ವೇರ್. ಈಗ ಅದನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗ್ತದೆ ನೋಡಿ, a ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಏನಾಗ್ತದೆ? ಎಸ್, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್. ಆ ನಿತ್ಯ ಸಮೀಕರಣದ ಮೇಲ್ಗಡೆ ಎಲ್ಲ ಲೆಕ್ಕಗಳನ್ನು ಬಿಡಿಸ್ಬೇಕು. ಆ ನಿತ್ಯ ಸಮೀಕರಣ, ಯಾವ ನಿತ್ಯ ಸಮೀಕರಣ ಬಳಸ್ಕೋಬೇಕು ಈಗ? ಸೊ ವಿಚ್ ಇಸ್ ದ ಐಡೆಂಟಿಟಿ ಫಾರ್ ಆಲ್ ದೀಸ್ ಪ್ರಾಬ್ಲಮ್? ಎಸ್, ಇಟ್ ಈಸ್ a plus b whole square. We will write this here, the formula. So we know that a plus b whole square, a plus b whole square equals a square plus 2ab plus b square. So this is the identity we are going to use to find out the product of all these problems. ಈ ಎಲ್ಲ ಲೆಕ್ಕಗಳಿಗೂ ಇದೇ ರೀತಿಯ ಸಮೀಕರಣವನ್ನು ಬಳಸಿಕೊಂಡು ನಾವು ಬಿಡಿಸ್ತೀವಿ. ಸೊ ಈಗ ಅಭ್ಯಾಸ ಲೆಕ್ಕಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ. ನಾವು
I will take up some of the problems. So there are 5 problems are there. I will show you 3 problems. You have to simplify yourself in your home. Okay. I will take up this second problem, third problem, and this fifth problem. Okay. Now the second problem is 2y plus 5. ವಿದ್ಯಾರ್ಥಿಗಳೇ ಎರಡನೇ ಲೆಕ್ಕ ತೆಗೆದುಕೊಳ್ತಾ ಇದ್ದೇನೆ. 2y ಪ್ಲಸ್ 5 ಇಂಟು 2y ಪ್ಲಸ್ 5. ಈಗ ಇದನ್ನು ನಾವು ಬರೆದ್ರೆ ಇದರ ಗುಣಲಬ್ಧವನ್ನು ಬರೆದ್ರೆ a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಏನಾಗ್ತದೆ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗ್ತದೆ. ಅಂದ್ರೆ ಆಗ ಏನಾಗ್ತದೆ? ಇದನ್ನ ನಾವು 2y ಪ್ಲಸ್ 5 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. So this is of the form a plus b into a plus b. So it can be written as 2y plus 5 whole square. So now this will be of the form, right? Write down the formula here. So this is of the form a plus b whole square. This is of the form a plus b whole square. The RHS part of the a plus b whole square is a square plus 2ab plus b square. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ 2y plus 5 ಹೋಲ್ ಸ್ಕ್ವೇರ್ ಅನ್ನುವಂಥದ್ದು a plus b ಹೋಲ್ ಸ್ಕ್ವೇರ್ ಸೂತ್ರದ ರೂಪದಲ್ಲಿದೆ, ರೇಖೀಯ ಸಮೀಕರಣದ ರೂಪದಲ್ಲಿದೆ. ಅದೇನಾಗ್ತದೆ? a plus b ಹೋಲ್ ಸ್ಕ್ವೇರ್ ಈಕ್ವಲ್ಸ್ a ಸ್ಕ್ವೇರ್ plus 2ab plus b ಸ್ಕ್ವೇರ್ ಆಗ್ತದೆ ಅಲ್ವಾ? ಸೊ ಈಗ ನೋಡಿ ಏನ್ ಮಾಡಬೇಕು? ಸೂತ್ರವನ್ನು ಮತ್ತು ಕೊಟ್ಟಿರತಕ್ಕಂತಹ ಲೆಕ್ಕವನ್ನು ಎರಡನ್ನು ಕಂಪೇರ್ ಮಾಡಿ. ಅಂದರೆ ಸೂತ್ರದ ಎಡಭಾಗ ಮತ್ತು ಕೊಟ್ಟಿರತಕ್ಕಂತಹ ಲೆಕ್ಕ ಎರಡನ್ನು ಹೋಲಿಕೆ ಮಾಡಬೇಕು. ಸೊ ಕಂಪೇರ್ ದಿ LHS of the identity with the given problem. Okay. Now students, compare the LHS part of the identity with the problem and write down the values of a and b. ಈಗ ವಿದ್ಯಾರ್ಥಿಗಳು ನಾವೇನ್ ಮಾಡಬೇಕು ಅಂದ್ರೆ ಮುಖ್ಯವಾಗಿ ಇಲ್ಲಿ ಸೂತ್ರದ ಎಡಭಾಗ, ನಿತ್ಯ ಸಮೀಕರಣದ ಎಡಭಾಗದಲ್ಲಿರ್ತಕ್ಕಂತಹದನ್ನು ತೆಗೆದುಕೊಂಡು ಅದನ್ನ ಲೆಕ್ಕದೊಂದಿಗೆ ಹೋಲಿಕೆ ಮಾಡಿ a ಬೆಲೆ ಮತ್ತು b ಬೆಲೆಯನ್ನ ಬರ್ಕೊಳ್ಬೇಕು. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಅಬ್ಸರ್ವ್ ಮಾಡಿದ್ರೆ a ಪ್ಲಸ್ ಅಲ್ಲಿ ನೋಡಿ a ಪ್ಲಸ್ ಅಲ್ಲಿ ಇದೆ ಲೆಕ್ಕದಲ್ಲಿ 2y ಇದೆ. ಸೊ therefore write down a equals 2y. a equals 2y. So whereas in place of b ಜಾಗದಲ್ಲಿ ಏನಿದೆ ನೋಡಿ, b ಜಾಗದಲ್ಲಿ 5 ಇದೆ, 5 ಇದೆ. b equals, therefore b equals 5. ನೋಡಿ ವಿದ್ಯಾರ್ಥಿಗಳೇ, ನೀವೇನ್ ಮಾಡಬೇಕು? ಮೊದಲು ಕೊಟ್ಟಿರ್ತಕ್ಕಂತಹ ಲೆಕ್ಕವನ್ನ ಸೂತ್ರದ ಎಡಭಾಗದೊಂದಿಗೆ ಹೋಲಿಕೆ ಮಾಡಿಕೊಂಡು a ನ ಬೆಲೆ ಏನ್ ಬರುತ್ತೆ, b ನ ಬೆಲೆ ಏನ್ ಬರುತ್ತೆ ಅಂತ ಫಸ್ಟ್ ಬರ್ಕೊಬೇಕು. ಫಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್ ದ ವ್ಯಾಲ್ಯೂಸ್ ಆಫ್ a and b on comparing the given problem and the identity. So here the value of a is 2y and the value of b is 5. So now substitute these values of a and b. Now substitute these values of a and b to the right side of the identity and simplify. So ಇಲ್ಲಿ ಇನ್ನು ಮುಂದಿಂದು ಸುಲಭ. ಮುಂದಿನ ಏನಪ್ಪಾ? ಈ a ಬೆಲೆ ಮತ್ತು b ಬೆಲೆನ ಸೂತ್ರದ ಬಲಭಾಗದಲ್ಲಿ, ನಿತ್ಯ ಸಮೀಕರಣದ ಬಲಭಾಗದಲ್ಲಿ ಆದೇಶ ಮಾಡಿ ಸುಲಭ ರೂಪಕ್ಕೆ ತಂದುಬಿಟ್ರೆ ಮುಗಿತು. ನಾವು ಸರಳ ರೂಪಕ್ಕೆ ತಂದ್ರೆ ನಮ್ಮ ಉತ್ತರ ಸಿಕ್ಬಿಡ್ತದೆ. ನೋಡಿ ಈಗ ಇದನ್ನ ನಾವು ಬಲಭಾಗದಲ್ಲಿ ಬರೆಯೋಣ. ಎಲ್ಲೆಲ್ಲಿ a ಬರುತ್ತದೋ, wherever you get a, so write down 2y. So here in the formula a square is there. Write down 2y whole square plus 2 into the value of a is 2y into
The value of b is 5. 5 plus b square, it is 5 square. So just in the second step, I have substituted the values of a and b in the RHS of the given identity. Just ಏನು ಮಾಡಿದೀವಪ್ಪ ಅಂತ ಹೇಳಿದ್ರೆ a ಬೆಲೆಯನ್ನ ಮತ್ತು b ಬೆಲೆಯನ್ನ ಸೂತ್ರದ ಬಲಭಾಗದಲ್ಲಿ ಆದೇಶ ಮಾಡಿದ್ದೇವೆ. ನೋಡಿ a ಅಂದ್ರೆ 2y, b ಅಂದ್ರೆ 5. a ಸ್ಕ್ವೇರ್ ಅಂದ್ರೆ 2y ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು a ಅಂದ್ರೆ ಏನಿದೆ 2y, b ಅಂದ್ರೆ 5 ಪ್ಲಸ್ b ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್. So now simplify. So now students, this 2y should be multiplied 2 times. So if 2 is multiplied twice, 2 into 2, it will becomes 4. Y into y square. So 2y whole square is 4y square plus, now multiply the numbers. 5 2s are 10, 10 2s are 20, 20 into y 20y. So plus 5 square, 5 5s are 25. So this is the product of 2y plus 5 and 2y plus 5. So ವಿದ್ಯಾರ್ಥಿಗಳೇ ಇದು ತುಂಬಾ ಸುಲಭ. ಈಗ 2y ಹೋಲ್ ಸ್ಕ್ವೇರ್ ಅಂದ್ರೆ 2y ಅನ್ನ 2 ಬಾರಿ ಗುಣಿಸಿ, 2 4 y into y ಸ್ಕ್ವೇರ್ 4y ಸ್ಕ್ವೇರ್ ಪ್ಲಸ್ ಇದನ್ನ ಹಾಗೆ ಬರ್ಕೊಳ್ತಾ ಇದ್ದೇವೆ. ಸಂಖ್ಯೆಗಳನ್ನು ಗುಣಿಸೋಣ. 5 10, 10 20, 20 into y 20y ಆಗ್ತದೆ. ಪ್ಲಸ್ ಚಿಹ್ನೆಯನ್ನು ಬರ್ಕೊಳ್ತೇವೆ. ನಂತರ 5 ಸ್ಕ್ವೇರ್ ಇದೆ, 5ರ ವರ್ಗ ಅಂದ್ರೆ 5ನ 2 ಬಾರಿ ಗುಣಿಸಬೇಕು. 5ರ ವರ್ಗ ಅಂದ್ರೆ 5ನ 2 ಬಾರಿ ಗುಣಿಸಬೇಕು. 5 25. ಆದ್ದರಿಂದ ವಿದ್ಯಾರ್ಥಿಗಳ 2y plus 5 ಮತ್ತು 2y plus 5 ಇವೆರಡರ ಗುಣಲಬ್ಧ 4y ಸ್ಕ್ವೇರ್ plus 20y plus 25. ನೋಡಿ ಈಗ ಸುಲಭ ಆಯ್ತಲ್ಲ. ಇದನ್ನ ಹಾಗೆ ಗುಣಿಸೋದು ಬದಲಾಗಿ ಹಾಗೆ ಗುಣಿಸಿದ್ರೆ ನಮಗೆ ಸಮಯನೂ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು, ನಮಗೂ ಎಲ್ಲೋ ಒಂದೊಂದು ಸಾರಿ ಗೊಂದಲ ಆಗ್ತಿತ್ತು. ಈಗೇನಾಗಿದೆ, ಈ ಸೂತ್ರ ಇರೋದ್ರಿಂದ ಸುಲಭವಾಗಿ 2 ಹಂತಗಳಲ್ಲಿ ನಮಗೆ ಉತ್ತರ ಸಿಗುತ್ತೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದಿ ಐಡೆಂಟಿಟೀಸ್. ಸೊ ಅದಕ್ಕೇನೆ ಈ ಗಣಿತದಲ್ಲಿ ಸೂತ್ರ ಸುಲಭವಾಗಿ ಗೊತ್ತಿರಬೇಕು. ನಿತ್ಯ ಸಮೀಕರಣಗಳು ಅಥವಾ ಸೂತ್ರಗಳು ಎಲ್ಲೇ ಹೋಗಿದೆ, ಅಂಕಗಣಿತದಲ್ಲಿರ್ಬೋದು, ಬೀಜಗಣಿತದಲ್ಲಿರ್ಬೋದು, ರೇಖಾಗಣಿತದಲ್ಲಿರ್ಬೋದು, ಆ ಸೂತ್ರಗಳನ್ನ ನಮಗೆ ಚೆನ್ನಾಗಿ ನೆನಪಿಟ್ಕೊಂಡ್ಬಿಟ್ರೆ ನಮಗೆ ಲೆಕ್ಕವನ್ನು ಬಿಡಿಸುವಂಥದ್ದು ತುಂಬಾ ಸುಲಭ ಆಗುತ್ತೆ. ಸೊ ಹಾಗಾದ್ರೆ ಮುಂದಿನ ಲೆಕ್ಕ ನೋಡೋಣ ಈಗ. ಸೊ ಮುಂದಿನ ಲೆಕ್ಕ ನೋಡಿ, ಇದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ನಾನು. 3ನೇ ಲೆಕ್ಕವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸೊ 3ನೇ ಲೆಕ್ಕ ಏನಿದೆಯಪ್ಪ ನೋಡಿ, x/2 plus 3y/4. x/2 plus 3y/4. So x/2 into x/2 plus 3y/4. So this will be written as, so a plus b into a plus b, it will be equal to a plus b whole square. That means x into x square, y into y square. So in the same way, you will write this as x/2 plus 3y/4 whole square. 3y/4 whole square. Again, this is of the form, the identity a plus b whole square. Now write down the identity. So it is a plus b whole square equals a square plus 2ab plus b square. Okay. Now compare the LHS of the identity with the given problem. So
Write down the value of a. The value of a is x by 2. A equals x by 2. So and the value of b is 3y by 4. Value of b is 3y by 4. 3y by 4. Now substitute these, the value of a x by 2 in place of a, and the value of b, that means 3y by 4 in place of b on the right side of the given identity. That is, observe here a square in the RHS right hand side. A square means x by 2. X by 2 whole square. That means, so it should be multiplied twice for both the numerator and the denominator. Plus 2 into a means x by 2. X by 2 into b means 3y by 4. 3y by 4 plus b square. B square means b means 3y by 4. 3y by 4 whole square. 3y by 4 whole square. So now simplify. Observe here. So if you multiply numerator x into x, it will be x square. In the denominator 2 into 2, it is 4 plus. So observe here. So this is 2. This 2. First in the here we have to multiply the numbers first. So 2 is in the numerator and here the 2 is in the denominator. So it will be get cancelled. 2 ones are 2 ones are get cancelled. So now multiply only the numbers. 3 ones are 3. 3 ones are 3. X into y will be xy. So 3xy by 4 ones are 4 plus. So 3y by 4 whole square. Multiply both the numerator and denominator twice. 3y into 3y. 3y into 3y. 3 square. That means 3 3s are 9. So y into y square by denominator 4. 4 4s are 16. So this is the product of x by 2 plus 3y by 4 and x by 2 plus 3y by 4. So I think students, you have understand how to use this identity and simplify the given problem. So ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ತುಂಬಾ ಸುಲಭ. ನೆನಪಿಟ್ಕೊಂಡ್ಬಿಡಿ, ಸೂತ್ರ ಬರ್ಕೊಳ್ಳಿ. ಲೆಕ್ಕ ಕೆಳಗಡೆ a plus b whole square ಸೂತ್ರನೇ ಬಳಸ್ತಾ ಇದ್ದೀವಿ ನಾವು. ಕನ್ಫ್ಯೂಷನ್ ಆಗೋದು ಬೇಡ. ಒಂದೇ ಸೂತ್ರದ ಮೇಲ್ಗಡೆ ಲೆಕ್ಕ ಮಾಡ್ತಾ ಇದ್ದೀವಿ. ಅದೇ ಸೂತ್ರ. a plus b whole square equals a square plus 2ab plus b square ಆಗ್ತದೆ. ಈಗ ಇಲ್ಲಿ ಸೂತ್ರದ ಎಡಭಾಗವನ್ನ ಲೆಕ್ಕದೊಂದಿಗೆ ಹೋಲಿಕೆ ಮಾಡಿ a equals x by 2 ಬರ್ಕೊಳ್ಳಿ. b ಜಾಗದಲ್ಲಿ ಇದೆ 3y by 4 ಅಂದ್ರೆ a equals x by 2, b equals 3y by 4 ಬರ್ಕೊಂಡಾದ್ಮೇಲೆ ಏನು ಮಾಡಬೇಕು? ಸೂತ್ರದ ಬಲಭಾಗದಲ್ಲಿ, ನಿತ್ಯ ಸಮೀಕರಣದ ಬಲಭಾಗದಲ್ಲಿ ಎಲ್ಲೆಲ್ಲಿ a ಬರ್ತದೋ ಅಲ್ಲೆಲ್ಲ x by 2, b ಬಂದ ಕಡೆ ಎಲ್ಲ 3y by 4 ನ ಆದೇಶ ಮಾಡಿ ಸುಲಭ ರೂಪಕ್ಕೆ ತರೋದು. ಈಗ ನೋಡಿ, ಇಲ್ಲಿ a ಸ್ಕ್ವೇರ್ ಇದೆ. a ಸ್ಕ್ವೇರ್ ಅಂದ್ರೆ a ಅಂದ್ರೆ ಏನಿದೆ? x by 2. x by 2 ಹೋಲ್ ಸ್ಕ್ವೇರ್. ಯಾಕಂದ್ರೆ ಅಂಶ ಮತ್ತು ಛೇದ ಎರಡನ್ನೂ ಗುಣಾಕಾರ ಮಾಡಬೇಕಾಗಿದ್ದರಿಂದ ಬ್ರಾಕೆಟ್ ಹಾಕಬೇಕು. ಹೋಲ್ ಸ್ಕ್ವೇರ್ ಅಂದ್ರೆ ಇದು ಅಂಶನೂ 2 ಬಾರಿ ಗುಣಿಸಬೇಕು, ಛೇದನೂ 2 ಬಾರಿ ಗುಣಿಸಬೇಕು. ಪ್ಲಸ್ 2 ಸೂತ್ರದಲ್ಲಿ ಅದನ್ನು ಬರ್ಕೊಂಡಿದ್ದೀನಿ. ಇಂಟು a ಅಂದ್ರೆ ಏನು? x by 2 ಇಂಟು b ಅಂದ್ರೆ ಏನಿದೆ? 3y by 4. ನೋಡಿ, ಇದು ಡಾಟೆಡ್ ಲೈನ್ ಅಂದ್ರೆ ಇಲ್ಲಿ ಇಂಟು ಅಂತ ಅರ್ಥ ಮಾಡ್ಕೊಳ್ಬೇಕು ನೀವು. 2ab ಪ್ಲಸ್ b ಸ್ಕ್ವೇರ್. b ಅಂದ್ರೆ ಏನಿದೆ? 3y by 4. 3y by 4 ಹೋಲ್ ಸ್ಕ್ವೇರ್. ಈಗ ಇದನ್ನ ನೋಡಿ, ಅಂಶನ 2 ಬಾರಿ ಗುಣಿಸಿ, ಛೇದನ 2 ಬಾರಿ ಗುಣಿಸಿ. x into x, x ಸ್ಕ್ವೇರ್
ಎರಡಲ್ಲ 4 ಏನಾಯ್ತಿದು x ಸ್ಕ್ವೇರ್ ಬೈ 4 ಪ್ಲಸ್ ನೋಡಿ ಇದು ಎರಡು ಅಂಶದಲ್ಲಿದೆ ಛೇದದಲ್ಲಿದೆ ಅಂದ್ರೆ ಎಲ್ಲಿ ಸರಳ ರೂಪಕ್ಕೆ ಬರ್ತದೆ ಅಥವಾ ಎಲ್ಲಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಕ್ಯಾನ್ಸಲ್ ಮಾಡಿ ಎರಡೊಂದೇ ಕ್ಯಾನ್ಸಲ್ ಆಗ್ತದೆ ಈಗ ಇನ್ನು ಉಳಿದಿದ್ದೆಲ್ಲೂ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ ಈಗ ಏನ್ ಮಾಡೋದು ಗುಣಾಕಾರ ಮಾಡೋದು ಅಂಶನ ಛೇದ ಮೂರೊಂದೇ 3 x ಇಂಟು y ಏನಾಗ್ತದೆ x ಅಂಶದಲ್ಲಿ 3xy ಬಂತು ಛೇದದಲ್ಲಿ 4 ಒಂದೇ 4 ಬರ್ಕೊಳ್ತೇವೆ ಪ್ಲಸ್ ಈಗ ಇಲ್ಲಿ ನೋಡಿ 3y ಬೈ 4 ಹೋಲ್ ಸ್ಕ್ವೇರ್ ಅಂಶನ 2 ಬಾರಿ ಗುಣಿಸಿ ಛೇದನ 2 ಬಾರಿ ಗುಣಿಸಿ 3 ಮೂಲ 9 y ಇಂಟು y ಸ್ಕ್ವೇರ್ ಛೇದದಲ್ಲಿ 4 ಇದೆ 4 4 16 ಸೊ ಹಾಗಾದ್ರೆ ಇದರ ಗುಣಲಬ್ಧ ನಮಗೆ ಏನು ಸಿಕ್ತು x ಸ್ಕ್ವೇರ್ ಬೈ 4 ಪ್ಲಸ್ 3xy ಬೈ 4 ಪ್ಲಸ್ 9y ಸ್ಕ್ವೇರ್ ಬೈ 16 ಸೊ ವಿದ್ಯಾರ್ಥಿಗಳೇ ಅರ್ಥ ಆಯ್ತಲ್ವಾ ಸೊ ಹೀಗೆ ನಾವು ಆ ಸೂತ್ರಗಳನ್ನ ನಿತ್ಯ ಸಮೀಕರಣಗಳನ್ನ ಬಳಸಿದ್ರೆ ನಮಗೆ ತುಂಬಾ ಸುಲಭವಾಗಿ ಲೆಕ್ಕಗಳನ್ನ ಬಿಡಿಸಬಹುದು ನಮ್ಮ ಸಮಯವೂ ಕೂಡ ಉಳಿತಾಯ ಆಗ್ತದೆ ಈಗ ಮುಂದಿನ ಇದೊಂದು ಸಂಖ್ಯೆ ಇರತಕ್ಕಂಥ ಲೆಕ್ಕವನ್ನು ನಾವು ಬಿಡಿಸೋಣ ಈಗ ವಿದ್ಯಾರ್ಥಿಗಳೇ ಈ ಲೆಕ್ಕವನ್ನು ಗಮನಿಸೋಣ 102 ಹೋಲ್ ಸ್ಕ್ವೇರ್ ನಂತರ ಇನ್ನೊಂದಿದೆ 71 ಸ್ಕ್ವೇರ್ ನೋಡಿ ಇದನ್ನ 102 ಇಂಟು 102 ಅಂತ ಗುಣಾಕಾರ ಮಾಡಿ ಅಂತ ನಾವು ಕಂಡುಹಿಡಿಯಬಹುದು ಹಾಗೆ ಕಂಡುಹಿಡಿದ್ರೆ ನಮಗೆ ಉತ್ತರ ಬರ್ತದೆ ತಪ್ಪೇನಿಲ್ಲ ಆದರೆ ಈ ಹೆಡ್ಡಿಂಗ್ ಏನಿದೆ ನೋಡಿ ಕೆಳಗಿನವುಗಳ ಗುಣಲಬ್ಧಗಳನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯಿರಿ ಹಾಗಾಗಿ ನಾವು ಇದನ್ನ ನಿತ್ಯ ಸಮೀಕರಣ ಉಪಯೋಗಿಸಿನೇ ಕಂಡುಹಿಡಿಯಬೇಕು ಗೊತ್ತಾಯ್ತಲ್ಲ ಯಾಕೆ ಇದನ್ನ ನಾವು ಸೂತ್ರವನ್ನು ಬಳಸ್ಕೋಬೇಕು ನಿತ್ಯ ಸಮೀಕರಣವನ್ನು ಬಳಸ್ಕೋಬೇಕು ಅಂದ್ರೆ ಇಲ್ಲಿ ಅಭ್ಯಾಸದಲ್ಲಿ ಮೊದಲನೇ ಕೊಟ್ಬಿಟ್ಟಿದ್ದಾರೆ ನಾವು ಹೇಗೆ ಇದನ್ನು ಕಂಡುಹಿಡಿಯಬೇಕು ಅಂತೇಳಿ ಹಾಗಾಗಿ ಇದೇ ವಿಧಾನವನ್ನು ಅನುಸರಿಸಬೇಕು ಸೂಕ್ತವಾದ ನಿತ್ಯ ಸಮೀಕರಣ ಬಳಸಿ ನಾವು ಇವುಗಳ ಗುಣಲಬ್ಧ ಕಂಡುಹಿಡಿಯಬೇಕು ಸೊ ಯೂಸ್ suitable identity to get each of the following products so therefore we are going to use the identity or the formula to obtain the product here so or you can calculate it directly so then also we can get the same answer so now students this can be written as ನೋಡಿ ಇದು 102 ಹೋಲ್ ಸ್ಕ್ವೇರ್ ಇದೆ ಇದು ಏನಾಗಬೇಕಪ್ಪ ಅಂತಂದ್ರೆ ನಿಮಗೆ ಗೊತ್ತಿದೆ ನಾವು ಬಳಸ್ತಾ ಇರುವಂತಹದ್ದು ನಿತ್ಯ ಸಮೀಕರಣ a + b ಹೋಲ್ ಸ್ಕ್ವೇರ್ ಆ ರೂಪಕ್ಕೆ ಪರಿವರ್ತನೆ ಮಾಡಬೇಕು a + b ಹೋಲ್ ಸ್ಕ್ವೇರ್ ರೂಪಕ್ಕೆ ಪರಿವರ್ತನೆ ಮಾಡಿಕೊಳ್ಬೇಕು ಸೊ ಹಾಗಾದ್ರೆ ಏನು ಬೇಕು ನೋಡಿ 102 ಅನ್ನ ನಾವು ಏನಂತ ಬರೀಬಹುದು ಇದನ್ನ 100 + 2 ಅಂತ ಬರೀಬಹುದಾ 100 + 2 ಅಂತ ಬರ್ಕೊಳ್ಬೋದಲ್ವಾ ನೋಡಿ ಈಗ 102 ಅನ್ನ 100 + 2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ಈಗ ನಿಮಗೆ ಸುಲಭ ಆಯ್ತಲ್ಲ ಮುಂದಿನ ಹಂತ ಏನು ಮಾಡಬೇಕು ಏನು ಬರೀಬೇಕು ಸೂತ್ರ ಬರೀಬೇಕು ಅಲ್ವಾ ಏನು ಸೂತ್ರ ಇದೆ a + b ಹೇಳಿ ಹೇಳ್ತಾ ಹೋದ್ರೆ ಏನಾಗ್ತದೆ ಅದು ಅಭ್ಯಾಸ ಆಗ್ತದೆ a + b ಹೋಲ್ ಸ್ಕ್ವೇರ್ ಈಕ್ವಲ್ಸ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಸೊ ಈಗ ಕಂಪೇರ್ ಮಾಡಿ ಹೋಲಿಕೆ ಮಾಡಿ ಸೊ a ಜಾಗದಲ್ಲಿ ಏನಿದೆ 100 ಅಂದ್ರೆ a ಈಕ್ವಲ್ಸ್ 100 b ಜಾಗದಲ್ಲಿ ನೋಡಿ 2 ಇದೆ ಅಂದ್ರೆ b ಅಂದ್ರೆ 2 ಈಗ ಸೂತ್ರದ ಬಲಭಾಗದಲ್ಲಿ ಎಲ್ಲೆಲ್ಲಿ a ಬರ್ತದೋ ಅಲ್ಲಿ 100 ನ ಹಾಕಬೇಕು ಎಲ್ಲೆಲ್ಲಿ b ಬರ್ತದೋ ಅಲ್ಲೆಲ್ಲ 2 ಅನ್ನು ಬರೀಬೇಕು ಆನಂತರ ಸುಲಭ ರೂಪಕ್ಕೆ ತರಬೇಕು ಈಕ್ವಲ್ಸ್ 100 ಸ್ಕ್ವೇರ್ ಪ್ಲಸ್ 2 ಇಂಟು a ಅಂದ್ರೆ ಏನು 100 ಇದೆ 100 ಇಂಟು b ಅಂದ್ರೆ ಏನು 2 ಇದೆ ಪ್ಲಸ್ b ಅಂತ ಹೇಳಿದ್ರೆ 2 ಸ್ಕ್ವೇರ್ ಏನ್ ಮಾಡಿದ್ದೇವೆ ಹಿಂದೆ ಮಾಡ್ತಿದ್ದಲ್ಲ ಅದೇ ರೀತಿಯಾಗಿ a ಇರೋ ಜಾಗದಲ್ಲಿ 100 ಬರ್ಕೊಂಡಿದ್ದೀವಿ b ಇರೋ ಜಾಗದಲ್ಲಿ 2 ಬರ್ಕೊಂಡಿದ್ದೇವೆ ಈಗ ನೋಡಿ 100 ಸ್ಕ್ವೇರ್ ಅಂದ್ರೆ 100
100 ಇಂಟು 100 ಎಷ್ಟಾಗ್ತದೆ 10,000. 100 ಇಂಟು 100 10,000 ಪ್ಲಸ್ ನೋಡಿ ಈಗ 2 ಇಂಟು 100 ಏನಾಗ್ತದೆ 200. 200 ಎರಡಲೆ 400 ಪ್ಲಸ್ 2 ಎರಡಲೆ 4. ಈಗ ನೋಡಿ ಈಗ ಕೂಡುವುದಾ 10,000 ಆನಂತರ 400 ಅಂದ್ರೆ ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೋಬೇಕು 4. ಸೊ ಈಗ ಏನ್ ಮಾಡ್ಬೇಕು ಇದನ್ನೆಲ್ಲ ಕೂಡ್ಬೇಕಲ್ವಾ ನೋಡಿ 4 ಇಲ್ಲಿ 0 ಇಲ್ಲಿ 100 ಸ್ಥಾನದಲ್ಲಿ 4 ಇದೆ 10. ಸೊ ಅಲ್ಲಿಗೆ ಉತ್ತರ ಎಷ್ಟಾಯ್ತು 10,404. ಸೊ ಹಾಗಾಗಿ ಇದರ ಉತ್ತರ ನಮಗೆ 10,404. 102 ಇಂಟು 102 ಗುಣಲಬ್ಧ ಮಾಡಿದರೆ ನಿಮಗೆ ಉತ್ತರ 10,404 ಆಗುತ್ತೆ. ಸ್ಟೂಡೆಂಟ್ಸ್ 102 whole square is that can be written as 100 plus 2 whole square. So this is of the form a plus b whole square. Now write down the identity a plus b whole square equals a square plus 2ab plus b square. So now compare the problem with the LHS of the identity. Compare the problem with the LHS of the identity. So observe in place of a there is 100. Write down a equals 100. In place of b 2 is there. Write down b equals 2. So in the right side substitute the values of a and b and simplify, you will get the answer. So a square means 100 square plus 2 write as it is. A means 100, 2 into 100. B means 2, so therefore 2 into 100 into 2 plus B means 2 square. So now multiply or simplify. 100 square, 100 into 100, it is 10,000 plus multiply the number 2 into 100, 200 into 2, it is 400 plus 4. 2 2s are 4. So if you add 10,400 plus 4, so it will be 10,404. Therefore the product of 102 is 102 and 102. So it is or the square of 102 is 10,404. If you observe the next problem, it is 71 square. So can you tell me how will you write it? Yes. So it can be written as 70 plus 1 whole square. So it can be written as 70 plus 1 whole square. ವಿದ್ಯಾರ್ಥಿಗಳೇ ಈಗ 71 ಸ್ಕ್ವೇರ್ ನ ಹೇಗೆ ಮಾಡಬೇಕು ಹೇಗೆ ಬರ್ಕೋಬೇಕು ಅದು 70 ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಈಗ a ಪ್ಲಸ್ b ಹೋಲ್ ಸ್ಕ್ವೇರ್ ಸೂತ್ರವನ್ನು ಅನ್ವಯಿಸಿ ಅಥವಾ ನಿತ್ಯ ಸಮೀಕರಣವನ್ನು ಬಳಸಿಕೊಂಡು ಲೆಕ್ಕವನ್ನು ಬಿಡಿಸ್ತಿರಲ್ವಾ ವಿದ್ಯಾರ್ಥಿಗಳೇ? ಈಗ ಅರ್ಥ ಆಯ್ತು ತಾನೆ ಇಲ್ಲಿರ್ತಕ್ಕಂತಹ ಲೆಕ್ಕಗಳನ್ನ ಹೇಗೆ ಮಾಡೋದು ಅಂತೇಳಿ. ಯಾವ ಸೂತ್ರವನ್ನು ಬಳಸ್ತಾ ಇದ್ದೀವಿ, ಯಾವ ನಿತ್ಯ ಸಮೀಕರಣವನ್ನು ಬಳಸ್ತಾ ಇದ್ದೀವಿ? ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಒಂದನ್ನೇ ಬಳಸ್ಕೊಳ್ತಾ ಇದ್ವಿ. ಯಾವುದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅದಕ್ಕೋಸ್ಕರನೇ ನೋಡಿ ಈ ರೀತಿಯಾಗಿರ್ತಕ್ಕಂಥ x ಪ್ಲಸ್ 3 ಇಂಟು x ಪ್ಲಸ್ 3 2y ಪ್ಲಸ್ 5 ಇಂಟು 2y ಪ್ಲಸ್ 5 x ಬೈ 2 ಪ್ಲಸ್ 3y ಬೈ 4 ಇಂಟು x ಬೈ 2 ಪ್ಲಸ್ 3y ಬೈ 4. ಸೊ ಈ ಥರ ಬಂದಂತಹ ಎಲ್ಲ ಲೆಕ್ಕಗಳನ್ನು ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನುವಂಥ ನಿತ್ಯ ಸಮೀಕರಣವನ್ನು ಬಳಸ್ತೀವಿ. ಅರ್ಥ ಆಯ್ತಲ್ಲ? ಆ ನಂತರ ಇನ್ನು ಉಳಿದಿರ್ತಕ್ಕಂತಹ ಸಂಖ್ಯೆಗಳದ್ದಾದರೆ 71 ಹೋಲ್ ಸ್ಕ್ವೇರ್ ಇದ್ರೆ ಇದನ್ನ 70 ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. 102 ಹೋಲ್ ಸ್ಕ್ವೇರ್ ಇದ್ರೆ 3 ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರ್ತದೆ. ಆನಂತರ ನಾವು ಆ ನಿತ್ಯ ಸಮೀಕರಣ ಬಳಸಿ ಸುಲಭವಾಗಿ ಅದರ ಗುಣಲಬ್ಧವನ್ನು ಕಂಡುಹಿಡಿಯಬಹುದು. ಸೊ ಈಗ ಗೊತ್ತಾಯ್ತಲ್ವ ವಿದ್ಯಾರ್ಥಿಗಳು? ಏನು ಡೌಟ್ ಇಲ್ಲಲ್ವಾ? ಸೊ ಈ ಉಳಿದಿರ್ತಕ್ಕಂತಹ ಲೆಕ್ಕ ಯಾವುದು? 1 ಮತ್ತು 4 ಈ ಲೆಕ್ಕಗಳನ್ನ ನೀವೇ ಬಿಡಿಸ್ಕೊಳ್ಳಿ. ಹಾಗೆ ಉತ್ತರಗಳನ್ನು
ತಾಳೆ ನೋಡ್ಕೊಳ್ಳಿ. Simplify the other problems, first one and fourth one, and compare your answer with the answers which are given in the at the end of the textbook. Okay students, we will see in the next class.